ಎಲ್ರಿಗೂ ನಮಸ್ಕಾರ. ಫಂಕ್ಷನ್ ಶುರುವಾಗ್ತಿದ್ದಂಗೆ ನಮ್ಗೆ ಸ್ವಲ್ಪ ಭಾರವಾದ ಒಂದು ಫೀಲಿಂಗ್ ಬಂತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿತ್ತು, ಅಪ್ಪ ಹೇಳಿದರು, ಗೀತಾ ಮ್ಯಾಮ್ ಕೂಡ ನನಗೆ ಕಾಲ್ ಮಾಡಿ ಹೇಳಿದರು ಈ ರೀತಿಯಾದ ಒಂದು ಕಾರ್ಯಕ್ರಮ ಇರುತ್ತೆ ಅಂತ. ಕೇಳೋದಕ್ಕೆ ಒಂದು ರೀತಿ ಇರುತ್ತೆ, ಬಂದು ನೋಡಿದಾಗ ನಮಗದು ಅದರ ಒಂದು ಏನಂತಾರೆ ಅದ್ರ ಡೆಪ್ತ್ ಅರ್ಥ ಆಗುತ್ತೆ. ಯಾಕಂದರೆ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವರು ಗೆಸ್ಟ್ ಬಾ ಅಂತ ಕರೆದಾಗ ನಾನು ನಿಜ ನನಗೆ ಇಷ್ಟು ಎಲ್ಲ ಒಂದು ಇರತ್ತೆ ಅಂತ ಗೊತ್ತಿರಲಿಲ್ಲ. ನನಗನ್ಸಿದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಅವರು ಎಲ್ರಿಗೂ ಚಿರಪರಿಚಿತರಾಗಬೇಕು ಮೇಡಮ್ ಅನ್ನೋದು ನನ್ನ ಆಸೆ. ಯಾಕಂದರೆ ನಿರ್ಮಾಪಕರು ಸಿನಿಮಾ ಮಾಡಿ ಅದರ ಸಕ್ಸಸ್ನ ಅವ್ರ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಟೀಮ್ ಜೊತೆ ಮಾತ್ರ ಅವರು ಅದನ್ನು ಹಂಚ್ಕೊಳ್ಳೋದಲ್ಲ, ಆ ಸಿನಿಮಾ ಬಂದು ನೋಡಿರ್ತಾರಲ್ಲ ಅವ್ರ ಜೊತೆನೂ ಆ ಒಂದು ಸಕ್ಸಸ್ನ ಹಂಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನೇ ಇವತ್ತು ಮ್ಯಾಮ್ ಅವರ ಸಿನಿಮಾ ಸಕ್ಸಸ್ ಮೂಲಕ ಇವತ್ತು ನಮ್ಮ ಎಲ್ಲ ಸರ್ವೈವರ್ಸ್ ಅಲ್ಲಿದ್ದಾರಲ್ಲ ಅವ್ರ ಜೊತೆ ಹಂಚ್ಕೊಂಡು ಒಂದು ಬಹಳ ವಿಭಿನ್ನವಾಗಿ ಈ ಸಕ್ಸಸ್ ಮೀಟ್ನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು, ತುಂಬ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಒಂದು ಭಾಗಿಯಾಗಿ ಮಾಡಿಕೊಂಡು ನನ್ನನ್ನು ಇನ್ವೈಟ್ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರೂ ಮೇಘ್ನಾ ಇಸ್ ಸ್ಟ್ರಾಂಗ್ ಅಂತಾರೆ, ಮೇಘ್ನಾ ಇಸ್ ಅ ಸರ್ವೈವರ್ ಅಂತಾರೆ. ಬಟ್ ಆ್ಯಕ್ಚುಲಿ ನಾನು ಇನ್ಸ್ಪೈರ್ ಆಗೋದು ಅಲ್ಲಿರೋ ತಾಯಂದಿರಿದ್ರಲ್ಲ ಅಂಥವ್ರಿಂದ. ಇನ್ನೊಂದೇನಂದರೆ ಇವತ್ತು ನಾನು ಖುಷಿಯಾಗಿದ್ದೀನಿ. ನನ್ನ ಮಗನಿಗೆ ಎಲ್ಲರ ಬ್ಲೆಸ್ಸಿಂಗ್ ಇದೆ ಅಂದರೆ ಅದು ಆ ಸರ್ವೈವರ್ಸಿಂದ. ಎಲ್ಲ ಹೆಣ್ಮಕ್ಳು, ಎಲ್ಲ ಸರ್ವೈವರ್ಸ್ ಅವ್ರೆಲ್ಲರೂ ಬದುಕಿ ತೋರಿಸ್ತಿದಾರಲ್ಲ, ಅವ್ರಿಗೆಲ್ಲರೂ ನನಗೆ, ನನ್ನ ಕುಟುಂಬದವರಿಗೆ, ನನ್ನ ಮಗನಿಗೆ ಅವ್ರೆಲ್ಲರೂ ಇನ್ಸ್ಪಿರೇಷನ್. ನಾನು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರಿಗೆಲ್ಲರೂ ಇನ್ಸ್ಪಿರೇಷನ್. ಇವತ್ತು ಸರೋಜಮ್ಮ ಅವ್ರು ಕೇಳಿದ್ರು ಮಗ ಹೇಗಿದ್ದಾರೆ ಅಂದ ತಕ್ಷಣ ಸ್ವಲ್ಪ ಭಾರವಾಗಿತ್ತು. ಬಟ್ ಖುಷಿಯಾಯಿತು. ಎಲ್ಲರೂ ನಗ್ನಗ್ತಾ ಇರಿ, ನಿಮ್ಮ ನಗುವಲ್ಲಿ ನಾವೆಲ್ಲರೂ ನಗ್ತೀವಿ. ಇವತ್ತು ಒಂದು ರೀತಿ ಎಮೋಷ್ನಲಿ ಸ್ವಲ್ಪ ಎಸ್. ಬಟ್ ಗೀತಾ ಮ್ಯಾಮ್ ಅಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಅಂಥ ನಿರ್ಮಾಪಕರಿದ್ದರೆ ಬರೀ ಸಿನಿಮಾ ಅಲ್ಲ, ಇದರಿಂದ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಿನಿಮಾ ಅಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇರಬೇಕು, ಸಿನಿಮಾಯಿಂದ ನೋಡಿ ಎಲ್ಲರೂ ಒಳ್ಳೆಯದನ್ನು ಕಲಿಬೇಕು ಅಂತ. ಬಟ್ ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ತೋರಿಸ್ತಿದಾರಲ್ಲ, ಅದನ್ನು ಕಲಿತು ಮಾಡಿದ್ರೂ ಸಾಕು ಅನಿಸುತ್ತೆ. ಆ್ಯಂಡ್ ಮ್ಯಾಮ್ ಬಂದು ಕೃಪಾನಿಧಿ ಇನ್ಸ್ಟಿಟ್ಯೂಷನ್ಸ್ ಹೆಡ್ ಅವರು. ಸೊ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಾಗ ಅದರಲ್ಲಿರುವಂಥ ಒಂದು ಬೆಲೆ ಬೇರೆ. ನಮಗೆ ಜೀವನದ ಬಗ್ಗೆ ಆಗಿರ್ಬೋದು, ನಾವು ಯಾವ ರೀತಿ ಡಿಸಿಷನ್ಸ್ ತೊಗೋತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದು ಎಲ್ಲನೂ ಕರೆಕ್ಟಾಗಿ ಮಾಡಿ ಇವತ್ತು ಗೀತಾ ಮ್ಯಾಮ್ ಸಿನಿಮಾ ಮೂಲಕ ಅವರ ಒಂದು ಲರ್ನಿಂಗ್ಸ್ನ ಎಲ್ರಿಗೂ ಅವ್ರು ಹಂಚ್ತಿದ್ದಾರೆ. ಸೊ ನಿಮಗೆ ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಆ್ಯಂಡ್ ಹೆಣ್ಮಕ್ಳಿಗೆ ಇನ್ನೊಂದು ರೀತಿಯಲ್ಲಿ ಅವ್ರ ಇನ್ಸ್ಪಿರೇಷನ್. ಬಿಕಾಸ್ ನಾನು ಅವ್ರಿಗೆ ಬಂದಿದ ತಕ್ಷಣ ಹೇಳಿದೆ, ಹೆಣ್ಣುಮಕ್ಕಳು ಯಾವಾಗಲೂ ಅನ್ಕೋತಾರೆ ಸಣ್ಣ ವಯಸ್ಸಲ್ಲೇ ನಾವು ಅಚೀವ್ ಮಾಡಿಬಿಡ್ಬೇಕು, ಒಂದು 20 ವಯಸ್ಸು ಆಗಿದ್ದಾಗಲೇ ನಮ್ಮ ಒಂದು ಕೆರಿಯರ್, ಯಾವುದೇ ಕೆರಿಯರ್ ಆಗಿರಲಿ ಅದನ್ನು ಸ್ಟಾರ್ಟ್ ಮಾಡಬೇಕು, ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ನಾಟ್ ನೆಸೆಸರಿ. ಗೀತಾ ಮ್ಯಾಮ್ ತೋರಿಸಿದ್ದಾರೆ ಅವ್ರಿಗೆ ಒಂದು ಹೊಸ ಬಿಗಿನಿಂಗ್ ಇದು. ಆ್ಯಂಡ್ ಮ್ಯಾಮ್, ಯು ಆರ್ ಎನ್ ಇನ್ಸ್ಪಿರೇಷನ್ ಟು ಮೀ. ಬಿಕಾಸ್ ಇಫ್ ನಾನು ವೆನ್ ಐ ಆಮ್ 60, ವೆನ್ ಐ ಆಮ್ 50, ನನಗೆ ಆವಾಗಲೂ ನಾನು ಏನೋ ಒಂದು ಕೆಲಸ ಮಾಡ್ಬೋದು, ಆವಾಗಲೂ ಒಂದು ಹೊಸ ಬಿಗಿನಿಂಗ್ ನನಗಿರುತ್ತೆ. ಸೊ ಆ ರೀತಿಯಲ್ಲಿ ಶಿ ಇಸ್ ಡೆಫಿನೆಟ್ಲಿ ಆ್ಯನ್ ಇನ್ಸ್ಪಿರೇಷನ್ ಎಲ್ರಿಗೂ. ಮತ್ತೊಮ್ಮೆ ಶ್ರೀನಾಥ್ ಅಂಕಲ್ ಬಂದಿದ್ದಾರೆ. ಅಂಕಲ್ ನಿನ್ನ ನೋಡಿ ತುಂಬ ದಿನ ಆಯಿತು, ತುಂಬ ಖುಷಿ ಆಗ್ತಿದೆ. ಅಲ್ಲಿ ಬಂದು ನಿಮಗೊಂದು ಜಾದುಕಿ ಜಪ್ಪಿ ಕೊಡಬೇಕು ಅಂಕಲ್ಗೆ. ಸೊ ನಾನು ಅಫ್ಕೋರ್ಸ್ ಸುರೇಶ್ ಅಂಬಿಕರ್ ಸರ್ ಕಾಣಿಸ್ತಿಲ್ಲ, ನೀವು ಯಾಕೆ ಹಿಂದೆ ಕೂತಿದ್ದೀರಾ, ಸ್ವಲ್ಪ ಮುಂದೆ ಬನ್ನಿ. ನನ್ನನ್ನು ಪುಟ್ಟವಳಾಗಿದ್ದಾಗಲಿಂದನೂ ಸರ್ ನೋಡಿದ್ದಾರೆ. ಅವರ ಸಿನಿಮಾ, ಇನ್ಫ್ಯಾಕ್ಟ್ ನಾನು ಎಷ್ಟು ಅವರ ಸಿನಿಮಾನ ನಾನು ಇಷ್ಟಪಡ್ತಿದ್ದೆ ಅಂದರೆ, ನಮ್ಮ ತಂದೆ ತಾಯಿ ಭಾಳಷ್ಟು ಸುರೇಶ್ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಭಾಳ ಪ್ರೈಡಿಂದ ಅವ್ರ ಸಿನಿಮಾಗಳ ಬಗ್ಗೆ ಹೇಳ್ಕೊತಾರೆ. ಆ ರೀತಿಯಾದ ಸಿನಿಮಾಗಳು ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್. ಮೀಡಿಯಾದವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು, ಇವತ್ತಿನ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಅಗೇನ್ ಗೀತಾ ಮ್ಯಾಮ್ಗೆ ಥ್ಯಾಂಕ್ ಯು. ಎಲ್ಲರನ್ನೂ ಮೀಟ್ ಮಾಡಿ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು.